ಕೆಪಿಎಸ್ಸಿ ಮೇಲೆ ಆಗಿರುವಂತಹ ಮಾಡ್ತಿರುವಂತಹ ವಿಚಾರಗಳ ಮೇಲೆ ಹೊರಗಡೆ ಹೇಳಬೇಕು. ಹೇಳಿ ಎದ್ದೇಳಿ ಕರ್ನಾಟಕದ ಜಿರಳೆಗಳೇ, ಕೆಲಸ ಇನ್ನು ಮುಗಿದಿಲ್ಲ, ಇಲ್ಲೂ ಆಗಿದೆ ಅನ್ಯಾಯ. ಕೆಪಿಎಸ್ಸಿ ಹಗರಣಗಳಿಗೂ ಶಾಶ್ವತ ಮುಕ್ತಿ ಕೊಡಬೇಕು. ಕೆಪಿಎಸ್ಸಿ ಮೇಲೆ ಆಗಿರುವ ಬಿಡ್ತು ಮತ್ತೊಂದು ಎಫ್ಐಆರ್. ಪಶು ವೈದ್ಯ ನೇಮಕ ಅಕ್ರಮದಲ್ಲಿ ಸಾಹುಕಾರ್ A1 ಪುತ್ರಿಗೆ ಹುದ್ದೆ ಕೊಡಿಸಿದಂತಹ ಮಾಜಿ ಅಧ್ಯಕ್ಷರಿಗೆ ಹೊಸ ಸಂಕಷ್ಟ. ರ್ಯಾಂಕ್ ವಿಜೇತರು ಫೇಲ್, ಸಾಧಾರಣ ವಿದ್ಯಾರ್ಥಿಗಳು ಪಾಸ್. ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಕೂಡ ಕೆಪಿಎಸ್ಸಿಯಲ್ಲಿ ಡಲ್. ಯುಪಿಎಸ್ಸಿಯ IFS ಈ ಒಂದು ಎಕ್ಸಾಮ್ ಪಾಸ್ ಮಾಡಿದ್ರೂ ಕೂಡ ಕೆಪಿಎಸ್ಸಿಯಲ್ಲಿ ಫೇಲ್. ಶಿವಶಂಕರಪ್ಪ ಸಂಬಂಧಿಕರಿಗೂ ಕೂಡ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ. ಪದವಿಯಲ್ಲಿ 2 ಬಾರಿ ಫೇಲ್ ಆಗಿದ್ದವನಿಗೆ ಗರಿಷ್ಠ ಅಂಕ. ಸಾಹುಕಾರ್ ಸಂಬಂಧಿ ಸೋಘೋರೇಶ್ ಆಯ್ಕೆಯ ಬಗ್ಗೆ ಭಾರಿ ಅನುಮಾನ. ಒಟ್ಟು 24 ಮಂದಿ ಆಯ್ಕೆಯ ಬಗ್ಗೆ ದೂರುದಾರರ ಅನುಮಾನ. OMR ಶೀಟ್ ಈ ಒಂದು ಟ್ಯಾಂಪರಿಂಗ್ ಮಾಡಿರುವಂತಹದ್ದ ಬಗ್ಗೆಯೂ ಕೂಡ ಶಂಕೆ ಇದೆ. ಡೀಲ್ ಆದ ವಿದ್ಯಾರ್ಥಿಗಳಿಗೆ ರೆಸಾರ್ಟ್ನಲ್ಲಿ ಟ್ರೈನಿಂಗ್ ಇತ್ತಂತೆ. ಎಕ್ಸಾಮ್ನಲ್ಲಿ ಕೆಲ ಪ್ರಶ್ನೆಗಳಿಗೆ ಉತ್ತರಿಸಿ ಬ್ಲ್ಯಾಂಕ್ ಶೀಟ್ ಕೊಟ್ಟಿರುವಂತಹ ಶಂಕೆ. ಪಶು ವೈದ್ಯಾಧಿಕಾರಿ ಮಂಜುನಾಥ್ ಎಂಬುವವರಿಂದ ದೂರು. ಏನಂತಂದ್ರೆ ಒಂದೊಂದು ಹುದ್ದೆಗೂ ಕೂಡ 80 ಲಕ್ಷದವರೆಗೆ ಡೀಲ್ ಆಗಿರುವಂತಹ ಆರೋಪ ಇದಾವೆ. ಇನ್ನು ಶಿವಶಂಕರಪ್ಪ ಸಾಹುಕಾರ್ ಸೇರ್ಕೊಂಡು 4 ಜನರ ಮೇಲೆ FIR ಮಾಡಲಾಗಿದೆ. ವಿಧಾನಸೌಧ ಠಾಣೆಯಲ್ಲಿ ಕೆಪಿಎಸ್ಸಿ ಅಧಿಕಾರಿಗಳ ವಿರುದ್ಧ FIR. ನಾನೇ ಹೇಳ್ತಾ ಇದ್ದೆ, ಈ ಡಾಕ್ಟರ್ ಇದ್ದಾರೆ, ಪಶು ವೈದ್ಯರಿದ್ದಾರಲ್ಲ, ಬೈಕರ್ ಚಿಪ್ ಕಟ್ಕೊಂಡು, ಸೊ ಅವ್ರೇನಿದ್ದಾರೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇ ಕುತ್ಕೊಂಡು ಸಂಪೂರ್ಣ ನ್ಯೂಸ್ ಓದ್ತಾ ಇದ್ದೆ. ಆತ ಒಬ್ಬೊಬ್ಬರ ಹತ್ರ ಲಂಚ ತೆಗೆದುಕೊಂಡಿದ್ದ ಅಂತ ಹೇಳಿ ಈಗ ಆತನ ಹಿಂದೆ ಮುಂದೆ ಯೋಚನೆ ಮಾಡಿ ಅಥವಾ ಹಿಂದೆ ಮುಂದೆ ಹುಡುಕಿದಾಗ ಈಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕನೆಕ್ಷನ್ ಸಿಕ್ಕಿದೆ. ಕೆಪಿಎಸ್ಸಿ ಮೇಲೆ ಆಗ್ತಿರುವಂತಹ ಅನ್ಯಾಯ ಇದೆಯಲ್ಲ, ಅದು ತೀರತ್ತು. ಪಶು ವೈದ್ಯರ ನೇಮಕ ಅಕ್ರಮದಲ್ಲಿ ಸಾಹುಕಾರ್ A1 ಆಗಿದ್ದಾರೆ. A1 ಪುತ್ರಿಗೆ ಹುದ್ದೆಯನ್ನು ಕೊಡಿಸಿದಂತಹ ಮಾಜಿ ಅಧ್ಯಕ್ಷ ಇದ್ದ ಅವರನ್ನ ಈಗ ಆಲ್ರೆಡಿ ವಜಾ ಮಾಡಲಾಗಿದೆ. ರ್ಯಾಂಕ್ ವಿಜೇತರನ್ನ ಫೇಲ್ ಮಾಡ್ತಾ ಇದ್ರು, ಸಾಧಾರಣ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾ ಇದ್ರು. ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಆಗಿದ್ರು ಕೂಡ ಕೆಪಿಎಸ್ಸಿಯಲ್ಲಿ ಡೌನ್ ಆಗ್ತಾ ಇದ್ರು. UPSCಯ IFS ಎಕ್ಸಾಮ್ ಪಾಸ್ ಆದ್ರೂ ಕೂಡ ಕೆಪಿಎಸ್ಸಿಯನ್ನ ಪಾಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಶಿವಶಂಕರಪ್ಪ ಇದ್ದಾರಲ್ಲ, ಅವರ ಪುತ್ರಿಗೆ ಅವರು ಸರ್ಕಾರಿ ಹುದ್ದೆಯನ್ನ ಕೊಡಿಸ್ಲಿಕ್ಕೆ ಹೋಗಿ ತಗಲಾಕೊಂಡಿದ್ರು. ಈಗ ಶಿವಶಂಕರಪ್ಪ ಸಂಬಂಧಿಕರಿಗೂ ಕೂಡ ಹುದ್ದೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಕೊಡಬೇಕಾಗಿತ್ತು, ಆದರೆ ಇಲ್ಲ. ಪದವಿಯಲ್ಲಿ 2 ಬಾರಿ ಫೇಲ್ ಆಗಿದ್ದವನಿಗೂ ಕೂಡ ಗರಿಷ್ಠ ಅಂಕವನ್ನ ಕೊಟ್ಟಿದ್ದಾರೆ.